ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತು ನಾವು ಸರಳವಾಗಿ ಕಡಿಮೆ ಸಮಯದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ರುಚಿಯಾದ ಮೊಸರನ್ನ ಮಾಡುವ ವಿಧಾನವನ್ನು ನೋಡೋಣ. ಮೊಸರನ್ನ ದೇವರ ನೈವೇದ್ಯಕ್ಕೆ, ಪ್ರಸಾದಕ್ಕೆ ತುಂಬ ಶ್ರೇಷ್ಠವಾದದ್ದು. ಅದು ಅಲ್ಲದೆ ಇದು ಆಲ್ಮೋಸ್ಟ್ ಎವ್ರಿ ಒನ್ ಕಂಫರ್ಟ್ ಫುಡ್ ಆಗಿರುತ್ತೆ. ನಿಮ್ಮ ಕಂಫರ್ಟ್ ಫುಡ್ ಯಾವುದು ಅಂತ ಕಮೆಂಟ್ ಮಾಡಿ. ಇದು ಬೇಸಿಗೆ ಅಲ್ಲದೆ ಯಾವ ಸೀಸನಲ್ಲಾದರೂ ಮಾಡಬಹುದಾದಂಥ ಸುಲಭವಾದ ರೆಸಿಪಿ. ಹಾಗಾದರೆ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು 1 ಕಪ್ ಆಗೋವಷ್ಟು ರೈಸ್ನ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ರೈಸ್. ನಾವು ನಾರ್ಮಲ್ ಆಗಿ 1 ಕಪ್ಗೆ 2 ಕಪ್ ಆಗೋ ಅಷ್ಟು ನೀರನ್ನ ಹಾಕಿ ರೈಸ್ ಮಾಡ್ಕೊಳ್ತೀವಿ. ಬಟ್ ಮೊಸರನ್ನ ಮಾಡಬೇಕಾದ್ರೆ 1 ಕಪ್ಗೆ 3 ಕಪ್ ಆಗೋ ಅಷ್ಟು ನೀರು ಹಾಕಿ ಅನ್ನ ಮೆತ್ತಕ್ಕಾಗುತ್ತೆ. ಆ ಅನ್ನನ ಹಾಗೆ ಹಾಕ್ಬೇಡಿ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಮೊಸರನ್ನ ಸಾಫ್ಟ್ ಆಗಿರುತ್ತೆ. ಈಗ ಸ್ಮ್ಯಾಶ್ ಮಾಡಿರೋ ಅನ್ನಕ್ಕೆ ಅರ್ಧ ಕಪ್ ಆಗೋ ಅಷ್ಟು ಹಾಲು ಹಾಕಿ, ಹಾಲು ಹಾಕೋದ್ರಿಂದ ಮೊಸರನ್ನ ಹೆಚ್ಚು ಕ್ರೀಮಿಯಾಗಿರುತ್ತೆ. ಅದು ಅಲ್ದಿರ ಮೊಸರನ್ನ ಗಟ್ಟಿ ಆಗೋದಿಲ್ಲ. ಇವಾಗ ಹಾಲು ಸೇರಿಸಾದ್ಮೇಲೆ 1 ಕಪ್ ಆಗೋ ಅಷ್ಟು ಗಟ್ಟಿ ಮೊಸರು, ಸ್ವೀಟ್ ಇರೋ ಮೊಸರು ತಗೊಳ್ಳಿ. ಆದಷ್ಟು ಹುಳಿ ಇರೋ ಮೊಸರು ತಗೊಂಡ್ರೆ ಆ ಮೊಸರನ್ನ ಹುಳಿ ಹುಳಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಹಾಲು ಮತ್ತು ಮೊಸರು ಹಾಕಿದ್ಮೇಲೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟಿಲ್ದಿರೋ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪ್ಯಾನ್ ಅಥವಾ ಒಂದು ಬಾಣಲಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದಕ್ಕೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಇದೆಲ್ಲ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಶುಂಠಿನ ತುರಿದು ಹಾಕ್ಕೋಬೇಕು. 2 ಒಣಗಿರೋ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳಿ, ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ರೆಡಿಯಾಗಿರೋ ಒಗ್ಗರಣೆನ ಮೊಸರನ್ನಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆನ ಮೊಸರನ್ನಗೆ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಮೊಸರನ್ನ ರೆಡಿಯಾಗಿದೆ. ಮೊಸರನ್ನ ತುಂಬ ಸರಳವಾದ ರೆಸಿಪಿ ಆದರೂ ಇದರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಮೊಸರನ್ನವನ್ನು ಯಾವ ವಿಧಾನದಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಮನೆಯ ಅಡುಗೆಗಳಿಗಾಗಿ, ರುಚಿಯಾದ ರೆಸಿಪೀಸ್ಗಳಿಗಾಗಿ ಸಿಸ್ಟರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.